ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ನಿಮ್ಮಮ್ಮೆಗೆ ಖುಷಿ. ಇವತ್ತು ನಾನು ಹಾಸ್ಟೆಲ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಮಾಡ್ತಿದ್ದೆ. ಯಾರೊಬ್ರು ಕಾಮೆಂಟಲ್ಲಿ ಹಾಕಿದ್ರು ಕೂಡ ಅಕ್ಕ ಹಾಸ್ಟೆಲ್ ವೀಡಿಯೋ ಮಾಡಿ ಅಂತ. ಸೊ ಸ್ವಲ್ಪ ಟೀ ಕುಡಿದು ಆಮೇಲೆ ನಮ್ಮ ಹೈಸ್ಕೂಲ್ ಹುಡುಗಿಯರಿದ್ರು ಇಲ್ಲಿ, ಅವರು ಚಕ್ಲಿ ಕೊಟ್ಟರು ತಿನ್ಕಂತ ಹೊಂಟಿದ್ದೆ. ಏಯ್ ಏನೋ ಮಾಡಕ್ಕೆ ಕುಂತಿರಲ್ಲ, ನಮ್ಮ ಹುಡುಗಿರಿಲ್ಲೆಲ್ಲ ಶಟಲ್ ಕಾಕ ಆಡ್ತಿದ್ದಾರೆ. ಅನು ಏನೋ ಬರೀತಿದಾರಲ್ಲ, ಎಕ್ಸಾಮ್ ಅಂತ ಹೋಗಿದ್ದಿ, ಏನೋ ಬರ್ಸ್ಕೊಳಕ್ಕೆ ಕುಂತಿಯಲ್ಲ. ಐ ಥಿಂಕ್ ಲಾಸ್ಟ್ ಎಕ್ಸಾಮ್ ಇವತ್ತು ಅವ್ರದ್ದು ಮುಗೀತು, ಅದಕ್ಕೆ ಚೂಡಿದಾರದ ಮೇಲೆಲ್ಲ ಏನೋ ಬರ್ಸ್ಕೊಂತಿದ್ದಾರೆ. ಅಂದರೆ ಲೈಕ್ ಇವಾಗ ಅವ್ರು ಬಿಟ್ಟು ಹೋಗ್ತಿದಾರಲ್ಲ, ಸೊ ಅವ್ರ ಬಗ್ಗೆ ಅವ್ರಿಗೆ ಅನಿಸಿದ್ದೆಲ್ಲ ಈ ಒಂದು ಚೂಡಿದಾರದ ಮೇಲೆ ಬರಿತಿರೋದು. ಇವಾಗೆಲ್ಲ ಎಲ್ಲರೂ ಬರಿತಿದ್ದಾರೆ. ಸೊ ನಾನು ಕೂಡ ಕೆಳಗಡೆ ಬರೆದೆ. ಇವಾಗ ನಮ್ಮ ಜೂನಿಯರು ಆರತಿ ಅಂತ, ಅವಳು ಕೂಡ ಬರಿತಿದ್ದಾಳ. ರೇಣು ನೀನು ಬರ್ದ್ಯಾ? ಏನಂತ ಬರಿಬೇಕು ಅನ್ಕಂಡು? ಬರೆದ್ಮೇಲೆ ತೋರಿಸ್ತೀನಿ, ಆಮೇಲೆ ನಾನು ವೀಡಿಯೋ ಮಾಡಿ. ಅನು ಏನು ಏನೇನೋ ಬರೆದು ಬಿಟ್ಟಾರ ಜಗ್ಗಿ ಜನ. ಫೀಲಿಂಗ್ ಆದ್ಯಾ? ಇಲ್ಲೊಬ್ರು ಸಿಸ್ಟರ್ ಏನೋ ಬರಿತಿದಾರ, ಅದೊಂದ್ಸಲಿ ಓದಮ್ ನೋಡಮ್ಮ. ಸ್ಟಾರ್ಟ್ ಮಾಡು, ನಾನು ಓದ್ತಾ ಇರ್ತೀನಿ, ಸ್ಟಾರ್ಟ್ ಮಾಡು. ನೋಡ್ರಿ ಇಟ್ಟು ಬಂತು ಇವಾಗ. ನಾನು ಕಾಣ್ಬೇಕು. ಆಕಸ್ಮಿಕವಾಗಿ ಅದನ್ನ ಓದೇ ರಾಜಿ ಏನೋ ಬರಿತಿದೆ. ಆಕಸ್ಮಿಕವಾಗಿ ಪರಿಚಯವಾದ ಸೀನಿಯರ್ ಇವಳು, ಅಕ್ಕನ ಪ್ರೀತಿಯ ಕೊಡುತ್ತಿರುವವಳು, ಒಡಹುಟ್ಟಿದವಳು ಏನು ಅಲ್ಲ, ಆದರೂ ಅದಕ್ಕಿಂತ ಹೆಚ್ಚು ನನ್ನನ್ನು ನೋಡಿಕೊಂಡವಳು. ಹುಟ್ಟಿನಿಂದ ಜೊತೆಗೆ ಇದ್ದವಳು ಅಲ್ಲ ಅವಳು, ಆದರೂ ಅದಕ್ಕಿಂತ ಹೆಚ್ಚು ಪ್ರೀತಿ ತೋರುವವಳು. ತಿಳಿಯದೆ ಪರಿಚಯವಾದ ಸಹೋದರಿಯವಳು, ನಾ ಅಕ್ಕ ಎಂದು ಕರೆಯುವಾಗ ಜೊತೆಗೆ ಹುಟ್ಟಿದವಳಂತೆ ಹೆಚ್ಚು ಸಂತೋಷ ಪಡುವವಳು. ಋಣವು ಎಲ್ಲಿಯುವುದೇ ಏನೋ ನಾ ತಿಳಿಯೇ, ಅಕ್ಕ ಎಂಬ ಪ್ರೀತಿಯ ಕೊಟ್ಟವಳು ನೀ, ನನ್ನ ಕಣ್ಣಿಗೆ ನೀ ದೇವತೆ. ಲವ್ ಯು ಅಕ್ಕಮ್ಮ, ಬೆಸ್ಟ್ ಆಫ್ ಲಕ್. ಅನು ಇಷ್ಟೆಲ್ಲ ನೋಡಿದ್ಮೇಲೆ ನಿನ್ಗೇನು ಒಂದು ಡ್ರಾಪ್ ಕಣ್ಣೀರ್ ಬರ್ಲಿಲ್ಲ? ಅದು ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಿಲ್ಲ. ಫೋನಿಗಿರೋದು ಬರ್ದಾಳದೆಲ್ಲ ಸೆಕೆಂಡ್ರಿ, ಆದ್ರೆ ಬರ್ದಾಳಲ್ಲ ಅದು ನೋಡಿ ಒಂದೆರಡು ಡ್ರಾಪ್ ಬರ್ದಾಳಲ್ಲ. ಅನು ಅದು ನೋಡಿ ಒಂದೆರಡು ಡ್ರಾಪ್ ಕಣ್ಣೀರ ನೀನು ಹಾಕ್ಲೇಬೇಕಿಲ್ಲ. ನನ್ನ ಮನಸ್ನಾಗ ಇರೋದೇ ಏನ್ ಸೀನಿಯರ್ ಅಕ್ಕೇನ ಐತಲ್ಲ ಅದು ತೆಗೆದು ಚಾಮುಂಡಿ ನೋಡಿ ಹೆಂಗನ ಕುಂತಾಳ ಗಾಯ್ಸ್. ಅದ್ರಾಗ ಅರ್ಧ ಡಿಲೀಟ್ ಅನು ಅಷ್ಟೆಲ್ಲ ನೋಡಿದ್ಮೇಲೆ ಏನ್ ಅನ್ಸವಲ್ತಾ ನಿನಗೆ? ಏನು ಏನ್ ಫೀಲಿಂಗ್ ಆಗವಲ್ತಾ ನಿನಗೆ? ಸಿಕ್ಕಾಪಟ್ಟೆ ಆಗ್ತಾ ಐತೆ. ಏನಾಗುಂದತಿ? ಎಷ್ಟು ಜಗ್ಗೆ ಹೇಳಕ್ಕಾಗಬಲ್ತು ಅಷ್ಟು. ಗಾಯ್ಸ್ ನಾನು ಬರ್ದೀನಿ, ಏನು ಬರ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾ ಶಾರ್ಟಾಗಿ ಸ್ವೀಟಾಗಿ ಬರ್ದೀನಿ. ಏನು ಗೊತ್ತಾ? ಸ್ಟೇ ಹೆಲ್ತಿ ಆ್ಯಂಡ್ ರಾಕ್, ಲವ್ ಯು ಅಂತ ಬರ್ದಿದ್ದೀನಿ ನೋಡಿ. ಇಲ್ಲಿ ಕೂಡ ಜಗ್ಗಿ ಜನ ಬರ್ದಿದ್ದಾರ. ಒಂಥರ ಲಾಸ್ಟ್ ಡೇ ಅಲ್ಲ ಅಂತೇಳಿ ಎಲ್ಲರೂ ಬರೀತಿದ್ದಾರೆ ಪಾಪ. ಅನು ಎಷ್ಟು ಖುಷಿ ಆಯಿತು, ಎಷ್ಟು ಫೀಲಿಂಗ್ ಆಯಿತು ಮೇಡಮ್? ಖುಷಿ ಆಯಿತಾ? ಎಷ್ಟು ಫೀಲಿಂಗ್ ಆಯಿತು? ಖುಷಿಯ ಜೊತೆಗೆ ದುಃಖ ಕೂಡ. ಇದೆಲ್ಲ ಸೆಂಟೆನ್ಸ್ ನೋಡಿ ಖುಷಿ ಆಗೈತಿ, ಇದೆಲ್ಲ ಸೆಂಟೆನ್ಸ್ ನೋಡಿ ಖುಷಿ ಆಗೈತಿ. ಬಿಟ್ಟು ಹೊಂಟಿನಲ್ಲ ಅಂತೇಳಿ ದುಃಖ ಆಗೈತಿ. ಚಾಮ್ ಏನೋ ಬರಿತಿದ್ದೀರಾ? ಇಷ್ಟ ಏನಿಲ್ಲ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಚಾಮುಂಡಿ ಕೂಡ ಇಲ್ಲಿ ಬರ್ದಿದ್ದಾಳೆ ನೋಡಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಬರ್ದಿದ್ದಾಳ, ಸೈನ್ ಕೂಡ ಮಾಡಿದ್ದಾಳ. ಅಲ್ಲ ಅನು, ನಿಮ್ದು ವೈಟ್ ಐತಿ, ಹೆಂಗೆಂಗೋ ಕಾಣಿಸುತ್ತೆ, ನಂದು ಬ್ಲೂ ಐತಲ್ಲ, ನಂಗೆ ಚಿಂತೆ ಬಿದ್ದು ಬಿಡತ್ತೆ. ಇವಾಗ ಹೆಂಗ್ ಮಾಡೋದು? ಬ್ಲಾಕ್ ಕಲರ್ ತಂದು ಬರ್ಸ್ಕ. ಹೌದಲ್ಲ, ಕರೆಕ್ಟ್. ಏನನ್ನು ತೋಳಿ ಕೂಡ ಬರ್ದ್ಬಿಟ್ಟಾರ. ಗೈಸ್ ನೋಡಿದ್ರಲ್ಲ ಅವಳು ಚೂಡಿದಾರ್ ಮೇಲೆ ಹೆಂಗೆ ಬರ್ದಿದ್ದಾರೆ ಅಂತ. ಯಾಕಂದರೆ ಲಾಸ್ಟ್ ಡೇ ಎಲ್ಲ ಎಲ್ಲರೂ ಕೂಡ ತಮ್ಗೆ ಅನಿಸಿದ್ದೆಲ್ಲ ಬರಿತಿದ್ದಾರೆ. ನನಗೂ ನಮ್ಮದು ಇನ್ನೇನು 22 to 14 ಎಕ್ಸಾಮ್ ಐತೆ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕೂಡ ಹಂಗೆ ಬರ್ಸ್ಕೊತೀನಿ. ಏನು ಮಾಡ್ತೀರಾ? ಇದು ನಮ್ಮ ಹಾಸ್ಟೆಲ್ ಆಂಟಿ ಮಗ ಏನು ಮಾಡ್ತಿರ್ತಾರೆ ಕೇಳಿಸ್ಕೊಂಡು. ಏನು ಅಲ್ಲ ಡಿಶ್ ಮಾಡ್ತೀಯಾ ನೀನು ಪೊಲೀಸ್ ಆದಮೇಲೆ? ನಿಜನಾ? ಯಾರನ್ನ ಡಿಶ್ ಮಾಡ್ತೀಯಾ? ನನ್ನ ಇವ್ರನ್ನ, ನನ್ನ ಅವ್ರನ್ನ, ಯಾರನ್ನ? ಅವ್ರನ್ನ, ನನ್ನ ನಿನ್ನ ಡಿಶ್ ಮಾಡ್ತಾರಂತೆ. ನನ್ನ ಫ್ರೆಂಡ್ ನಾನು ಅವತ್ತು ಕಾರ್ ಕೊಟ್ಟಿದ್ದೇ ಇಲ್ಲ ನಿನಗೆ. ಅಲ್ಲಿ ನಾನು ಟೇಬಲ್ ಮೇಲೆ ಇಟ್ಟಿದ್ನಲ್ಲ ಸಣ್ಣದು ಕಾರು ಕೊಟ್ಟಿದ್ದೆ, ನೆನಪಾಯ್ತಾ? ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದು ನೀನು. ನಿನ್ನ ಹೆಸ್ರೇನು?
ಬರೀ ಇಂಥ ಕಿತಾಪತಿ ಮಾಡೋದೆ. ಇವನೇನಂದ್ರೆ ಮುಡಿಸ್ಲಾಟ ಆಡ್ತಿದ್ದಾನ, ನೋಡೋಣ ಬನ್ನಿ ಮುಡಿಸ್ತಾನೇನಿಲ್ಲ. ಏಯ್ ಮುಡಿಸ್ಬಾ ಇಲ್ಲಿ.